ಹಾಯ್ ಫ್ರೆಂಡ್, ನಮಸ್ತೆ. ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಕಡಲೆಬೇಳೆ ಪಾಯಸಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1/4 kg ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 10 ರಿಂದ 15 ಪಿಸ್ತಾ, ಸ್ವಲ್ಪ ದ್ರಾಕ್ಷಿ, 10 ರಿಂದ 15 ಗೋಡಂಬಿ, 1 ಕಪ್ಪಷ್ಟು ಹಾಲು, 10 ರಿಂದ 15 ಬಾದಾಮಿ ಮತ್ತು ಸಪ್ಪೆಕೋವಾ, 1 ಬೌಲ್ ಸಕ್ಕರೆ, 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಚಾರು ಪಪ್ಪು ಅಂದರೆ ಚಿರಂಜಿ ಬೀಜ 20 ಗ್ರಾಮ್ ಅಷ್ಟು. ಮಾಡುವ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಒಂದು ಚಿಕ್ಕ ಕುಕ್ಕರಲ್ಲಿ ತಗೊಳ್ಳಿ. 1/4 kg ಬೇಳೆ ಆಗಿರೋದ್ರಿಂದ ಚಿಕ್ಕ ಕುಕ್ಕರ್ ಆದರೆ ಸರಿ ಹೋಗುತ್ತೆ. ಬೇಳೆ ಹಾಕ್ಕೊಂಡು ಅದರಲ್ಲಿ ನೀರು ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಆ ಬೇಳೆ ಬೇಯೋಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಅದು ಒಂದು 5 ರಿಂದ 6 ವಿಸಲ್ ಬಂದರೆ ಬೇಳೆ ಬೇಯುತ್ತೆ ಅನಿಸುತ್ತೆ. ಬೇಳೆ ಬೆಂದಿರುತ್ತೆ. ಒಂದು 5 ರಿಂದ 6 ವಿಸಲ್ ಬಂದರೆ ಸಾಕು ಫ್ರೆಂಡ್ಸ್. ಬೇಳೆ ಬೆಂದಿದೆ. ಈಗ ಕುಕ್ಕರ್ ಇಳಿಸೋಣ. ಫುಲ್ಲು ತಣ್ಣಗೆ ವಿಸಿಲೆಲ್ಲ ತಣ್ಣಗೆ ಆದಮೇಲೆ ತೆಗಿಬೇಕು ಫ್ರೆಂಡ್ಸ್. ಅದು ಕಡಲೆಬೇಳೆ ಆಗಿರೋದ್ರಿಂದ ಮೇಲಕ್ಕೆ ಕುಕ್ಕರ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಫುಲ್ಲು ಕುಕ್ಕರ್ ತಣ್ಣಗಾದ್ಮೇಲೆ ಅಷ್ಟು ಪ್ರಮಾಣ ಬೆಂದರೆ ಸಾಕು ಫ್ರೆಂಡ್ಸ್. ತುಂಬ ನುಣ್ಣಕ್ಕಾಗೋದು ಬೇಡ. ನಮಗೆ ಮಿಕ್ಸಿಗಾಗಿ ಅದು ಮಿಕ್ಸ್ ಆಗೋಷ್ಟು ಬೆಂದರೆ ಸಾಕಾಗುತ್ತೆ. ಮತ್ತು ಒಂದು ಸೋಸೋದ್ರಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಸೋಸ್ಕೊಳ್ಳೋಣ. ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡು ಅದು ಚೆನ್ನಾಗಿ ನೀರು ಸೋದ್ಮೇಲೆ ಒಂದು ಸ್ಪೂನಿಂದ ಅದನ್ನು ಹಾರಕ್ಕೆ ಬಿಡಿ. ಅದು ಚೆನ್ನಾಗಿ ಬೇಳೆ ಎಲ್ಲ ಆರಿದ್ಮೇಲೆ ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಜಾರಲ್ಲಿ ಎಲ್ಲ ಬೇಳೆ ಒಂದೇ ಸಲ ಹಾಕ್ಬೋದು. ಅದು 1/4 kg ಇರೋದ್ರಿಂದ ಒಂದು ದೊಡ್ಡ ಜಾರಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ. ಎಲ್ಲ ಬೇಳೆ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹಾಲು ಸ್ವಲ್ಪ ಹಾಕ್ಕೊಳ್ಳೋಣ ಮಿಕ್ಸಿಗೆ. ಹಾಲು ಒಂದೇ ಹಾಕಿದ್ರೆ ಮಿಕ್ಸ್ ಆಗೋಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನುಣ್ಣಕ್ಕೆ ಮಿಕ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದು ಬೇಳೆ ಎಲ್ಲ ಸ್ವಲ್ಪ ನುಣ್ಣಕ್ಕಾಗಲಿ ಅಲ್ಲಿವರೆಗೂ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ. ಚೆನ್ನಾಗಿ ತುಂಬ ನುಣ್ಣಕ್ಕಾದ್ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಗುತ್ತೆ ಅಲ್ಲ, ಬೇಳೆ ನುಣ್ಣಕ್ಕಾಗಿರೋದು ಗೊತ್ತಾಗುತ್ತೆ. ಕಡಲೆಬೇಳೆ ಅಲ್ಲ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕೋಕ್ಕಾಗಲ್ಲ. ಸರಿ ಫ್ರೆಂಡ್ಸ್, ಈಗ ಆಗಿದೆ, ಮಿಕ್ಸ್ ಆಗಿದೆ. ಅದನ್ನು ಒಂದು ಪ್ಯಾನ್ ತಗೊಳ್ಳೋಣ. ಒಂದು ಸ್ವಲ್ಪ ದೊಡ್ಡದೇ ಪ್ಯಾನ್ ತಗೊಂಡು ಅದರಲ್ಲೆಲ್ಲ ಹಾಕ್ಕೊಳ್ಳೋಣ. ಮಿಕ್ಸ್ ಆಗಿರೋ ಬೇಳೆ ಎಲ್ಲ ಅದರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಎಲ್ಲ ಹಾಕ್ಕೊಂಡ್ಬಿಡೋಣ. ಬೇಳೆ ಎಲ್ಲ ಜಾರಿಂದ ಸ್ವಲ್ಪ ಹಾಲು ಹಾಕಿ ಕಲಸೋಣ. ಜಾರಲ್ಲಿರೋ ಎಲ್ಲ ಇದೆಯಲ್ಲ ಅದೆಲ್ಲ ಜಾರಲ್ಲಿರೋದೆಲ್ಲ ಹಾಕ್ಕೊಳ್ಳೋಣ. ಮತ್ತು ಸಪ್ಪೆ ಕೋವಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದರಲ್ಲಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹಾಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೋವಾ ಆಗಿರೋದ್ರಿಂದ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಕೊಂಡಿರೋ ಬೇಳೆ ಎಲ್ಲ ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಬೇಳೆ ಎಲ್ಲ ಹಾಕಿ ಇವಾಗ ಸ್ವಲ್ಪ ಜಾರಲ್ಲಿ ನೀರು ಹಾಕಿ ಕಲಿಸ್ಬಿಟ್ಟು ಹಾಕ್ಕೊಳ್ಳೋಣ. ಬೇಳೆ ಎಲ್ಲ ಹಾಗಂಗೆ ಇದೆ. ಅದೇ ರೀತಿ ಗ್ಲಾಸಲ್ಲಿರೋ ಮಿಕ್ಕಿರೋ ಹಾಲೆಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಬೇಕು. ಕಡಲೆಬೇಳೆ ಆಗಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಕುದೀತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್, ಹಂಗೆ ಬಿಡಬಾರ್ದು.
ಚೆನ್ನಾಗಿ ಹಾಲಲ್ಲಿ ನೀರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಸ್ಟವ್ ಮೇಲೆ ಇಡೋಣ. ಸ್ವಲ್ಪ ಹೈ ಫ್ಲೇಮಲ್ಲೇ ಅದನ್ನು ಕುದಿಸ್ಕೊಳ್ಳೋಣ. ಅದು ಕುದೀತಾ ಇರುತ್ತೆ ಫ್ರೆಂಡ್ಸ್. ಅದು ಕಲಿಸ್ತಾ ಇರಬೇಕು, ಇಲ್ಲ ತಳ ಹಿಡಿಯುತ್ತೆ. ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ತಳ ಹಿಡಿಯಲ್ಲ. ಸರಿ ಫ್ರೆಂಡ್ಸ್, ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಅನಿಸಿ ಚಿಕ್ಕ ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಪ್ಯಾನ್ ಬಿಸಿ ಆಗಿದೆ ಫ್ರೆಂಡ್ಸ್. 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯ ಎಣ್ಣೆ ಜೊತೆಗೆ 2 ಟೀ ಸ್ಪೂನ್ ಅಷ್ಟು ತುಪ್ಪ. ಮೊದಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್ ಡ್ರೈ ಫ್ರೂಟ್ಸು, ಅದನ್ನೆಲ್ಲ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ತುಪ್ಪ ಎಣ್ಣೆ ಪಾಯಸದಲ್ಲಿ ಹಾಕಲ್ಲ, ಬನ್ನಿ ಡ್ರೈ ಫ್ರೂಟ್ಸ್ ಮಾತ್ರ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಸಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಸಲ ಹಾಕಿಬಿಟ್ರೆ ಒಂದು ಸೀದೋಗುತ್ತೆ. ಒಂದೊಂದೇ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆ ತುಪ್ಪ ಕರಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಿಸಿ ಆಗ್ತಾಯಿದೆ ಫ್ರೆಂಡ್ಸ್. ಈಗ ಒಂದೊಂದೇ ಹಾಕಿ ನಾವು ಫ್ರೈ ಮಾಡ್ಕೊಳ್ತಾ ಬರೋಣ. ಫಸ್ಟ್ ಕಟ್ ಮಾಡಿರೋಂತಹ ಬಾದಾಮಿ ಹಾಕ್ತೀನಿ ಫ್ರೆಂಡ್ಸ್. ಅದು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಲ್ಲ, ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಎಣ್ಣೆ ಕಾದಿದೆ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ ಬಾದಾಮಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಕಟ್ ಮಾಡಿರೋದಕ್ಕೋಸ್ಕರ ಒಂದು ದಪ್ಪ ಇರುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಫ್ರೈ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಯಾವುದೇ ಸಿಹಿ ತಿಂಡಿ ಮಾಡುವಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಸಿಹಿ ತಿಂಡಿ ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ಓಕೆ, ಬಾದಾಮಿ ಫ್ರೈ ಆಗಿದೆ ಅನಿಸುತ್ತೆ, ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಎಲ್ಲ ತೆಗಿತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅದೇ ರೀತಿ ಪಿಸ್ತಾನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಅದು ಫ್ರೈ ಆಗಿದೆ. ಓಕೆ, ತೆಗಿತೀನಿ ಫ್ರೆಂಡ್ಸ್. ಅದನ್ನು ಪಿಸ್ತಾನು ಫ್ರೈ ಆಗಿದೆ. ಎಲ್ಲ ಒಂದು ಪ್ಲೇಟಲ್ಲೇ ತೆಗೆದು ಇಟ್ಕೊಳ್ಳೋಣ. ನಾವು ಫ್ರೈ ಆಗಿರೋದೆಲ್ಲ ತೆಗೆದು ಇಟ್ಕೊಳ್ಳೋಣ. ಬಾದಾಮಿ ಪಿಸ್ತಾ 2 ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಡಂಬಿ ಒಂದು 10ರಿಂದ 15 ಗೋಡಂಬಿ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಟೇಸ್ಟ್ ಹಾಕಿದ್ರೆ ಅಷ್ಟೂ ಪಾಯಸ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಗೋಡಂಬಿ ಎಲ್ಲ ಫ್ರೈ ಆಗ್ತಾಯಿದೆ. ಓಕೆ, ಗೋಡಂಬಿ ಫ್ರೈ ಆಗಿದೆ. ಓಕೆ, ಗೋಡಂಬಿ ಎಲ್ಲ ತೆಗೆದು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ದ್ರಾಕ್ಷಿ ಏನು ಅಷ್ಟೊಂದು ಫ್ರೈ ಆಗಬೇಕಂತೇನೂ ಇಲ್ಲ, ಅದು ಎಣ್ಣೆ ಕಾದಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಅಷ್ಟು ಕಪ್ಪಗಾದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಓಕೆ, ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ರೀತಿ ಈಗ ಕುದೀತಾ ಇದೆ. ಇಲ್ಲಿ ಬೇಳೆ ಮಿಕ್ಸ್ ಮಾಡಿ ಹಾಕಿರೋದು ಕುದೀತಾ ಇದೆ. ಅದ್ರ ಜೊತೆಗೆ ಮುಂಚೆನೇ ಹೇಳಿದ್ನಲ್ಲ, ಚಿರಂಜಿ ಬೀಜ ಅಂದರೆ ಚಾರು ಪಪ್ಪು, ಅದನ್ನು 2 ಹೆಸರಲ್ಲೂ ಕರೀತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಸಿಹಿ ತುಂಬ ಇಷ್ಟ, ಅದಕ್ಕೆ ನಾನು 1.5 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ನೀವು ಹಾಗೆ ಹಾಕ್ಕೊಳ್ಳಿ.
ನಮ್ಮ ಮನೇಲಿ ಸಿಹಿ ತುಂಬ ತಿಂತಾರೆ ಮಕ್ಕಳೆಲ್ಲ. ಓಕೆ, ನಾನು 1.5 ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸಿದ್ಮೇಲೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಕಡಲೆಬೇಳೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದು ತಣ್ಣಗಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತಿನ್ನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.